ಯಾಕೆ ಈ ನನ್ನ ಗಂಡ ಬರ್ತು ಬೇರೆ ದಾರಿ ಹಿಡ್ದಂಗೆ ಕಾಣ್ತೈತಿ. ಅಲ್ಲ ಇದಕ್ಕೇನು ದಾಡ್ಯ ಬ್ಯಾಸಿಗೆ ಹೋಗಿ ಮಳೆ ಬಂತು, ಇನ್ನೂ ಚವಂಗ ಆಡೋದು ಬಿಡಲ್ಲ, ಗುಡಿ ಕಟ್ಟಿಗೆ ಹೋಗಿ ಕೂತ್ಕೊಂಡು ಚುಟ್ಟ ಸೀದ್ಕಂತ ಇದು ಮಾರಿಗೆ ಮಣ್ಣು ಹಾಕ್ಲಿ. ಇಲ್ಲ ಹೊಲದಿಂದ ಇಲ್ಲಿಗೆ ಕಟ್ಟಿಗೆ ಹೊರಗೆ ಹೊತ್ಕೊಂಡು ಬರತ್ಲೆ ಕುತ್ತಿಗೆ ಸೇದ್ ಹೋಗತಿ. ತೀರಾ ಅವ್ರ ಮಂದಿ ಕರ್ಕೊಂಡು ಬಿತ್ತದ ಅದನ್ನ ಮಾಡಿದಾನೆ. ತೀರ ಕಟ್ಟಿಗೆ ಮೇವು ಮೆಚ್ಚಿ ಮಾಡಾಕರ ಏನು ದಾಡೆ ವೈನಿಗೆ. ಹೊತ್ತು ಸರಿಯಾಗಿ ತಿನ್ನಕ್ಕೆ ಬರ್ತದೆ. ಮುಂಜಾನೆ ಎಡತ್ಲೆ ಮಿರ್ಚಿ ಬಜ್ಜಿ ಕೇಳ್ತಾನೆ. ಮಿರ್ಚಿ ಬಜ್ಜಿ ದಿನ ಎಣ್ಣೆ ಬಾಳ್ಳಿ ಇಡಕ್ಕೆ ಇವರಪ್ಪಂದು ಎಣ್ಣೆ ಮಿಲ್ ಐತೆ ನೋಡು. ಬಿಸಿ ರೊಟ್ಟಿ ಬೇಕು 3 ಹೊತ್ತನ. ಕಟ್ಟಿಗೆ ಯಾವ್ಯಾಗ ತರಬೇಕು? ಒಂದು ಹೊರೆ ಕಟ್ಟಿಗೆ ತಂದ್ರೆ ಏನು ಜಡ ಬಂದು ಹೋಗುತ್ತಾನೆ ಅವನು. ಏನು ಹೆಂಗಸರು ಬಳೆ ಅಂತ ಮಾಡಿದ್ನ ಏನೋ ದೇವರು. ಚಲೋ ಮನೆ ಒಬ್ಬನ ಮಗ ಅಂತ ಕೊಟ್ಟು ಕೂತ್ಕೊಂಡ್ರೆ ನಮ್ಮ ಮನ್ಯಾಗ ಹೀಗೆ ಅವ್ರಿಗೆ ಇಲ್ಲ ನಾವು ಬೇಗ ಬಡ್ದಾಡಿ ಸಾಯ್ಬೇಕು ನೋಡು. ಮಗಳನ್ನು ಓದ್ಲಿ ಹೇಳಿ ಹಾಸ್ಟೆಲ್ನಾಗ ಇಟ್ಟೇನಿ. ಇವ ಬರೀ ಊರು ಕಟ್ಟಿ ಪಂಚಾಯತಿ ಮಾಡ್ಕೊಂತ ಹೋಗಾನ. ತೀರ ಬೇಸರ ಬರೋಲ್ಲ ಏನ. ಅವನ ಜೊತೆ ಕೂತ್ಗಲ್ಲ ಬಾಡೆ ಕೂಕುಳು ಹೆಂಗೆ ಅದಾರ ನೋಡೋರು ಊರು ನನ್ನ ಹಾಟೆಗಳು. ಮನೆ ಮಠ ಅದಾವ ಎಲ್ಲ ಅವಕ್ಕೆ. ಒಂದೊಂದು ಸರಿ ಬೇಸರಾಗ ಸುಮ್ಮನೆ ಯಾಕೆ ಬೇಕಿದ್ದು ಸತ್ತ ಹೋಗಿಬಿಡ್ಬೇಕು ಅನಿಸ್ತತಿ. ಮಗಳು ಬೇಕಾದಾಡಲ್ಲ. ತೀರ ಒಂದಿಟ್ಟು ನೀರು ಹಿಡಿಯೋದು, ಮೇವು ಹಾಕೋದು ದನಿಗೆ ಕಟ್ಟಿಗೆ ಗಿಟಿಗೆ ತಂದು ಕೊಟ್ರೆ ನನಗೂ ಆಸರಾದೈತಿ. ಎಲ್ಲಾನು ನಾನೇ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬಂದಿರೋದ್ರೆ ಏನು ಬಂದೈತೆ. ನಾವು ಒಂದಿನ ಕಸ್ಮರ್ಗೆ ಹಿಂಡು ತಗೊಂಡು ಬಾರಿಸ್ಬಿಡ್ಬೇಕು ಅನ್ನೋಕತ್ ನನಗೆ. ಈ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬಡತನದ ಸ್ಥಿತಿಯಲ್ಲಿ ಬೆಳ್ಕಂದ್ರೆ ಇಂಥವ್ರನ್ನ ಗಟ್ಕೊಂಡ್ರೆ ಹಿಂಗೆ ಆಗೋದು ಅನಿಸ್ತದೆ ಜೀವನ. ಯಾಕೆ ಭಾಗ್ಯಕ್ಕೆ ನೋಡು, ಯಾಕೆ ಮಾರಿನ ಸಪ್ಪೆ ಮಾಡ್ಕೊಂಡು ಏನೋ ಬೈಯಾಕತ್ತಾಳವ ಯಾರಿಗೇನ. ಹೌದಲ್ಲ ಪಾಪ ಭಾಗ್ಯಕ್ಕ. ಏಪ್ಪ ಕುತ್ತಿಗೆ ಒಳಸಕ್ಕೆ ಬರವಲ್ತು ಯಾರವ ಅದು ಮುಂದಕ್ಕೆ ಬರ್ರಿ. ಅಯ್ಯೋ ಸವಿತಾ ಸುಮಾನ ಕಟ್ಟಿಗೆ ಹೊತ್ಕೊಂಡು ಕುತ್ತಿಗೆ ಸಿರ ಬಿಗಿದು ಹೋತಾಯವ ಅವರೇ ವಜ್ಜೈತಿ. ಅಲ್ಲ ನೀನು ಗಂಡನ ಕರ್ಕೊಂಡು ಹೋಗೋದಲ್ಲ ಕಟ್ಟಿಗೆ ಹೊತ್ಕೊಂಬರಕ್ಕೆ ಹೋಗ್ಬೇಕೆ ಹೊತ್ಕೊಂಬಂದಿರೋದು ನೋಡಿ ನೀನು. ಯವ್ವ ಏನು ಗಂಡ ಅವ್ನ ಸುದ್ದಿನ ಮಾತಾಡ್ಕೊಂತ ಒಬ್ಬಬೇಕಿನ ಬೈತಿದ್ದೆ ನೋಡು. ಏನು ಗುಡಿ ಕಟ್ಟಿ ಹಿಡಿತಾನ, ಇನ್ನು ಹೊಟ್ಟೆ ಹಸ್ಮೇಲೆ ಉಣ್ಣಾಕ ಬರ್ತಾನೆ ಮಧ್ಯಾಹ್ನಕ್ಕೆ. ಹೇಳಿದ್ನೆ ನಿಮಗೆ ಹೇಳಿದ್ದಿಲ್ಲ. ಈಗೀಗ ಕುಡಿಯೋದು ಸುರು ಹಚ್ಕೊಂಡ್ಬಿಟ್ಟಾನಿಲ್ಲ. ದುಡಿಯೋಂಗಿಲ್ಲ, ತುಕ್ಕು ಬಿಡಿಯೋಂಗಿಲ್ಲ, ಒಂದು ಮಾತು ಕೇಳುವಲ್ಲ ನಂದು. ಮತ್ತು ಯಾವ್ಯಾಕಿದ್ರೆ ಚಾಳಿ ಗೀಳಿ ಹಿಡ್ದಾನು ಏನೋ. ಬೇಡ ಹೊಲ್ಸ ಹಂಗ್ಯಾಕಂತಿ. ಇಲ್ಲಲೇ ಹೌದು, ದನಿಗೆ ಮೇವು ಹಾಕೋಂಗಿಲ್ಲ, ನೀರು ಕುಡ್ಸೋಂಗಿಲ್ಲ, ಕಟ್ಗೆ ತರಂಗಿಲ್ಲ. ಬಿತ್ತದು ನೋಡಿದ್ರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಿತ್ತಿದೆ, ನಿಮ್ಮನ್ನು ಕರ್ಕೊಂಡು ಒಂದಿಟ್ಟು ಹೊಲದ ಕಡೆಗಾರ ಹೋಗಾಕ ಏನು ದಾಡಿನೇ ಅವನಿಗೆ. ಹೊತ್ತಿಗೆ ಉಣ್ಣಕ್ಕೆ ತಿನ್ನಕ್ಕೆ ಬರ್ತಾನೆ. ಹಾಲು ಐತಿಲ್ಲ, ಮೊಸರು ಐತಿಲ್ಲ, ಬೆಣ್ಣೆ ಐತಿಲ್ಲ, ತುಪ್ಪ ಐತಿಲ್ಲ ಅನ್ಕಂತ ಎಷ್ಟು ಬಡ್ದಾಡ್ಲಿ ನಾನು. ಇಲ್ಲಿ ಹೋಗ್ವಲ್ದಾಕ ಬಿಡಿಯಕ್ಕ ಮೊದ್ಲು ಕಟ್ಗೆ ಹೊರ ಇಳು ಕೆಳಗೆ. ನೀನು ಹಂಗದಿ ನೋಡು, ಕೆಲಸ ಹಚ್ಬೇಕು ಅವನಿಗೆ ಸರಿಯಾಗ. ಮುಂಚಿಂದ ಹೋಲ್ ಬಿಡು ಅಂತ ಸುಮ್ಮನಿದ್ದೆ, ಅದಕ್ಕೆ ನಾಟಕ ಜೋರು ನಡೆಸ್ಯಾನ. ಏನು ಮಾಡ್ತೀವಿ ಸುಡ್ಗಾಡ ಬಿಟ್ಟು ಕೊಟ್ಟು ನಡೆದು ಬಿಡ್ತಾನತ್ತ. ನನ್ನ ಮಗಳು ಕರ್ಕೊಂಡು ಎತ್ತಾಗಾರ ಹಿಂಗೆ ಮಾಡ್ಕೊಂತ ಹೋದ್ರೆ ನನ್ನ ಕಡೆಯಿಂದ ಆಗಲ್ಲ ಯವ್ವ. ಹೋಲ್ ಬಿಡವ, ಬೇಸರ ಆಗ್ಬೇಡ. ನಾವು ಹೋದವಿ ನಮ್ಮ ಲಾರಿ ಹೋದಾಗ ಇಲ್ಲ ಟ್ಯಾಕ್ಟ್ರಿ ಹೋದಾಗ ಕಟ್ಗಿನ ಕಟ್ಟಿ ಇಟ್ಟಿರು ಹಾಕ್ಕೊಂಬರ್ತಾರಲ್ಲ ದಾರ್ಯಾಗ. 2 ದಿನ ಅಂತ ಬೇರೆಯವ್ರ ಮಜ್ಜಿ ಕಾಯೋದು ಹೇಳಿ ನೀನು. ಅಕ್ಕಪಕ್ಕದವರು ಸಹಾಯ ಮಾಡ್ತಾರಂತ ಹೇಳಿ ಪ್ರತಿ ಸತಿನೂ ಹಿಂಗೆ ಮಾಡ್ಕೊಂತ ಹೋದ್ರೆ ಸರಿ ಆಕತ್ತೇನ? ನೀವೆಲ್ಲಿ ಹೋಗಿದ್ರಿ? ಎಲ್ಲೂ ಹೋಗಿಲ್ವಾ? ಈ ಸಾಗುಣಿ ಹಾಕೋದ ಅದ ಅಂತಂದ್ರೆ ಅತ್ತೇರು ಬ್ಯಾಡ ಅಂತಂದ್ರೆ ಹಿಂಗೆ ಹೋಗಿ ಬರೋಣ ಬಾಕ ದಾರಿ ಮಠ ಹೇಳಿ ಹೊಲದ ದಾರಿ ಮಠ ಬಂದ್ವ. ನೀ ಕಂಡೆಲ್ಲ ಅದಕ್ಕೆ ಯಾರು ಕಟ್ಗೆ ಹೊರಿ ಹೊತ್ತು ನಿಂತಾರ ಹೇಳಿ ಬಂದ್ವಿ ಮುಂದಕ್ಕೆ. ಚಾಗಿನಾರು ಕುಡಿದು ಹೋಗಿದ್ದೆ ಇಲ್ಲ ಯವ್ವ? ಎಲ್ಲಿ ಚಾ ಏನು ಬೇಡ, ಏನು ಮಾಡೋದ ಬೇಡ, ಏನಾರು ಯಾಕೆ ಮಾಡ್ಕೊಲ್ಲಕ್ಕ ಹೇಳಿ ಎದ್ದು ಕಸ ಹೊಡೆದು ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಅದು ಹಾಕಿ ಹೋಗಿದ್ದು ನೋಡಿ. ಬೇಯಿಸ್ಕೊಂಡು ತಿಂಡಿ ಗೊತ್ತಾಕೈತಿ ಹೇಳಿ. ಹಂಗಾರ ನಮ್ಮ ಮನೆಗಾರ ಬಾ, ರೊಟ್ಟಿ ಮಾಡಿದ್ದೇವೆ, ರೊಟ್ಟಿ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗುವಂತೆ. ಹುಡುಕ್ಲ ಅವನ್ನ. ಅದಕ್ಕೇನು ಪರಕ್ ಬೀಳಲ್ಲ, ಹುಡುಕಿ ಎಲ್ಲ ಥರ ಹೋಗ್ಲಿ ಅಂತ ಕಡೆಗೆ ಏನಾರು ಬೇಯಿಸ್ಕೊಂಡು ತಿಂದ. ಇಲ್ಲ ಊರ ಮುಂದೆ ಅಂಗಡಿ ಐತಲ್ಲ ಒಡಿ ಮಿರ್ಚಿ ಲೆಕ್ಕ ಬರೆಸ್ತಾನೆ, ತಿಂದು ಬರ್ತಾನೆ. ಕಡೆಗೆ ದುಡ್ಡು ಕೊಡು ಅಂತ ಗಂಟೆ ಬೀಳ್ತಾನೆ. ಒಳ್ಳೆಯದಾರ ಬಿಡ. ನಾನು ಭಾಳ ಚಲೋ ಅನ್ಕೊಂಡಿದ್ದೇವ. ಗೊತ್ತಿಲ್ಲ, ನಾನು ಗಂಡವ್ರ ಹತ್ರ ಹೇಳಬಾರ್ದು, ಗಂಡನ ಮರ್ಯಾದೆ ಹೋಗತಿ ಎಂದು ಸುಮ್ಮನಿದ್ದೆ. ಎಂತೆಂಥವ ಹೊಕ್ಕವು ಪಾಪ ಚೊಲಾವು, ಇಂಥವು ಯಾಕೆ ಹೋಗುವಲ್ಲಕ ಅನ್ನಿಸ್ಬಿಡ್ತು ನೋಡಿ ನನಗೆ. ಹೊಲ್ಸ ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನಿರಲ್ಲೇ. ನಿಮ್ಮ ಮನ್ಯಾಗ ನಿಮ್ಮ ಇದನ್ನ ಮಾಡ್ಕೊಂಡು ಹೋಗೋದು ನೋಡಲ್ಲ ನಾನು. ಹೊಟ್ಟಿಗೆ ಏನು ತಿಂತಾನೆ. ಒಂದಿನ ಗುಡಿಗೆ ಹೋಗಿ ಬಾರಿಸ್ಬೇಕು ಅನ್ನಂಗಾಗೈತೆ ನೋಡಿ ನನಗೆ. ಖರೆ ನೀವು ಭಾಳ ಪುಣ್ಯ ಮಾಡಿರಲಿ ಯಪ್ಪ. ನಾನು ತಗೊಂಡ್ರೆ ಸಿಗಾಕ ಪುಣ್ಯ ಮಾಡ್ಬೇಕು. ಇದ್ಯಾದ ನನಗೆ ಗಂಟು ಬಿದ್ದೈತೆ. ಮತ್ತು ಸಂಘ ಒಂದು ಮಾಡ್ಕೊಂಡು ಸಂಘ ಕಟ್ಟಾಕು ನಾನು ಹೆಣಕ ಬಡಿತಾನೆ. ಇದಕ್ಕೆ ಭಾಳ ಆತು ಬಿಡುವ. ಬರ್ತಡಿ ನಮ್ಮ ಮನೆ ಕಡೆ ಹೆಂಗೆ ಮಾತಿಗೆ ಅಂತಾನೆ.
ಏನು ಅನ್ನಕ್ಕೆ ಹೋಗ್ಬೇಡ, ಅದ್ರ ಕೂಟ ಏನು ಹೊಲಸ್ಗೇಡಿ. ಮತ್ತು ಅವ್ರ ಮನೆಗೆ ಹೋಗೆಲ್ಲ ಹೇಳಿ ನಾನು ಮರ್ಯಾದೆ ತೆಗೆದು ಹಂಗೆ ಹಿಂಗೆ ಅಂದ್ರೆ ರಾತ್ರಿ ಜಗಳ ಶುರು ಹಚ್ಚಿದಂತೈತಿ ಹೇಳಿದ್ನಲ್ಲ. ಈಗೀಗ ಕುಡ್ಕೊಂಬರಕತ್ತಾನ ಅನ್ನಿಸ್ತೈತಿ. ಕರೆನೇ ಅವ್ವ, ಹೆಣ್ಮಕ್ಳ ಜೀವನ ಬ್ಯಾಡ ಅನ್ನಿಸ್ತೈತಿ. ಹಿಂಗಂತಂದ್ರೆ ಯಾರಿಗೆ ಇಲ್ಲದು ನಿಮಗೆ ಐತೇನೋ ಅಂತಾರೆ. ಮನ್ಯಾಗ ಯಾರು ಸರಿ ಇಲ್ಲ ಅಂತಂದ್ರು ಕಟ್ಕೊಂಡು ಗಂಡ ಸರಿ ಇರಬೇಕು. ಇಲ್ಲ ಅಂತಂದ್ರೆ ಬಾಳೆ ಹರಿದು 12 ಆಕೈತಿ ನೋಡು. ಹೌದಿಲ್ಲಕ್ಕ, ನಾ ಸುಳ್ಳ ಕರೆನ ಹೇಳೋದು? ಕರೆನೋ, ಒಬ್ಬ ಚಲೋ ಇದ್ರೆ ಜಗತ್ತು ಒಂದಾದರೆ ಎದುರಿಸ್ಬೋದು. ಮತ್ತು ಹಿಂಗೆ ಎಡವಟ್ಟಾದ್ರೆ ಪಾಪ ಏನು ಮಾಡೋಕ್ಕಾಕೈತಿ ಹೇಳು. ಕೊಲ್ಬಿಡ, ನೀ ಬೇಜಾರಾಗಬೇಡ. ನೋಡ್ರಿ ಫ್ರೆಂಡ್ಸ್, ಸುಮಾರು ಈಗಲೂ ಎಷ್ಟೋ ಹೆಣ್ಮಕ್ಳ ಜೀವನ ಹಳ್ಳಿಯಲ್ಲಿ ಹಿಂಗೆ ಇದೆ. ಗಂಡ ಕುಡಿಯೋದು, ಎಲ್ಲ ಜೂಜಾಡೋದು, ಸುಮ್ಮನೆ ಕೆಲಸ ಇಲ್ಲದೆ ತಿರುಗಾಡೋದು, ಮಕ್ಕಳ ಜವಾಬ್ದಾರಿ ಇಲ್ಲದೆ ಹೋಗೋದು. ಸೊ ಈ ರೀತಿ ಇರುತ್ತೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ದಯವಿಟ್ಟು ಇದು ವಾಸ್ತವಿಕವಾಗಿ ಯಾರ ಜೀವನಕ್ಕೂ ಸಂಬಂಧಿಸಿದ್ದಲ್ಲ. ಹಾಗಾಗಿ ಈ ರೀತಿ ಜೀವನ ಇರುತ್ತೆ ಅನ್ನೋದು ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಬಿಡಕ್ಕ, ಕಟ್ಗೆ ಹೊರಿ ಇಲ್ಲೇ ಇರಲಿ, ಇಲ್ಲಿ ಸೈಡಿಗೆ ಹಾಕಿ ಬಾ. ನಮ್ಮವ್ರು ಬರ್ತಾರಲ್ಲ ಅವಾಗ ಲಾರಿಗಿರಿ ಮೇಲೆ ಹಾಕೊಂಬ ಅಂತ ಹೇಳ್ತೀನಿ, ಬಿಡನಿ ಬಾ. ಕರೆನ ನಿಮ್ಮಂಥರ ಅಕ್ಕಪಕ್ಕದವ್ರು ಸಿಕ್ಕಕ್ಕೆ ಪುಣ್ಯ ಮಾಡಿ. ಆದ್ರೆ ಒಂದಲ್ಲಿ ಇದನ್ನು ನೀನು ಪತ್ತೆ ಹಚ್ಚಬೇಕು. ಅವನು ಯಾವಕ್ಕೆ ಜೊತೆಗಾದರೂ ಏನಾದರೂ ಸಂಬಂಧ ಇಟ್ಕೊಂಡು ಏನೋ ನೋಡ್ಬೇಕು. ಯಾಕೋ ಬೇರೆ ರೀತಿನ ಮಾತಾಡಕತ್ತ ನನ್ನ ಹತ್ರ, ಅದು ಒಂದು ತಿಳ್ಕೊಬೇಕು. ಬಿಡ, ನಿನ್ನ ಹೆದರ್ಸಕ್ಕೆ ಹಂಗೆ ಮಾತಾಡ್ತೈತೆ ಏನೋ ಹೋಗಲಿ. ಅವನ ಹತ್ರ ಯಾಕೆ ಬರ್ಬೇಕು, ಏನೈತಿ ಅಂತ ಬರ್ತಾಳೆ. ಹೇಳೋಕ್ಕಾಗಂಗಿಲ್ಲ, ಪಗಾರ ಬರ್ತೈತಲ್ಲ ಅವನಿಗೀಗ. ಅದೇನೋ ರೊಕ್ಕ ಬರಂಗೆ ಮಾಡ್ಕೊಂಡಾರ, ವಯಸ್ಸಾಯಿತು ಅದಾಯಿತು ಅಂತ ಹೇಳಿ ಆ ರೊಕ್ಕ ನುಂಗಿ ನೀರು ಹಿಡಿತಾನೆ. 1200 ರೂಪಾಯಿ ತಿಂಗಳ. ಅಷ್ಟು ಸಿಕ್ಕರು ಸಾಕು, ಗಂಟು ಬಿಡೋಕೆ ಅದಾರ. ನಿನಗೇನು ಗೊತ್ತೇವ, ಭಾರಿ ಮಜಾ ಆಯ್ತು ಬಿಡುವ. ಯಾಕೆ ನಿನ್ನ ಸ್ಟೋರಿ ನಮ್ಮ ಗತಿನ ಹಿಂಗೆ ಆಗಿದ್ರಿಗೆ ದೇವರೇ ಅನ್ನಂಗೆ ಆಕೈತೆ ನೋಡು. ಅಂಥ ಪರಿಸ್ಥಿತಿ ನಿಮಗೆ ಬರೋದು ಬೇಡ. ದೇವ್ರು ಚಂದಂಗೆ ಇಟ್ಟಾನ, ಚಲೋ ಗಂಡ್ರು ಕೊಟ್ಟಾನ, ಚಲೋ ತಂಗಿರ್ರಿ. ಇವನು ಒಂದು ಪತ್ತೆ ಹಚ್ಬೇಕು ನೋಡಿ, ಏನಾರು ಮಾಡಿ. ನಿಮ್ಮ ಮನೆ ಕಡೆಗೆ ಏನಾರು ಬಂದಾಗ ಹಾಂಗೆ ವಿಚಾರಿಸೋನು. ಫೋನ ಇಟ್ಕೊಂಡು ನಾನು ಒಂದು ಕೀಪ್ಯಾಡ್ ಸೆಟ್ ನೋಡಿ ಇಸ್ಕೊಂಡು ಒಂದು ಚೂರು ಹಂಗೆ ಮಾತಾಡಿಸಿ ಫೋನ್ ಹಚ್ಕೊಡ್ತೀನಿ ಅಂತೇಳಿ. ಆತಕ್ಕ ನೋಡಂತವ ಬರಲಿ, ಮಾತಾಡಿಸ್ತೀನಿ ನಾನು ಕರೆದು. ಚಾ ಕುಡಿ ಅಂತ ಬರ್ರಿ, ಹಂಗೆ ಹಿಂಗೆ ಅಂತ ಇಸ್ಕೊಂತಾನೆ ನೋಡೋಣ. ನಮ್ಮ ಸುಮಾರು ಹೇಳಿದ್ರೆ ಮುಗಿತವೆ. ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ ಆಕಿ. ನೀ ಬಾ, ಬೇಜಾರು ಮಾಡಬೇಡ. ಮತ್ತು ಈಗ ಹೊಲಕ್ಕೆ ಹೋಗೋದು ಹೆಂಗೆ ಮಾಡ್ತೀರಿ, ಹೋಗಿರಿಲ್ಲ? ಇಲ್ಲಿ ಬಾಬಾ ಹೋದ್ರಾತು ನೋಡೋಣ. ಮತ್ತು ಸಂಘದ ದುಡ್ಡು ಹೆಂಗೆ ಮಾಡ್ತೀವಿ ಈಗ? ಕಟ್ಟಬೇಕು ಹೆಂಗಾರ ಮಾಡಿ, ಇಲ್ಲಾಂದ್ರೆ ಅವನೊಬ್ಬನ ಸೋರು ಕೂಗ್ತಾನೆ ಹಂಗೆ ಬಂದು ಗುಡಿಯಾಗ ಕೂತ್ಕೊಂಡು. ಹೌದಾ, ಇವಾಗ ಕರೆಕ್ಟ್ ಟೈಮಿಗೆ ಕಟ್ಟಿ ಎಲ್ಲರೂ ಸಾಲ ತಕ್ಕಂದ್ರೆ ಎಲ್ಲರಿಗೂ ಯೂಸ್ ಆಗೈತಿ. ಈಗ ನೀವೇ ಒಂದಿಬ್ಬರು ತಕ್ಕಂತೀವಿ, ಅವ್ನು ಬೈತಾನೆ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ನೋಡು. ಯಾರನ್ನ ಸುಖವಾಗಿಡ್ತಾನೆ ದೇವ್ರು. ಗಂಡ ಚಲೋ ಇದ್ರೆ ಅತ್ತಿ ಮಾವ ಚಲೋ ಇರೋಂಗಿಲ್ಲ, ಅತ್ತಿ ಮಾವ ಚಲೋ ಇದ್ರೆ ಗಂಡ ಸರಿ ಇರೋಂಗಿಲ್ಲ, ಆದ್ಮೇಲೆ ಸರಿ ಇರೋಂಗಿಲ್ಲ. ಏನಾರು ಒಂದು ಎಡವಟ್ಟು ಕೊಟ್ಟೆ ಕೊಡ್ತಾನೆ. ಯಾರ ಜೀವನಕ್ಕೆ ಸುಖ ಕೊಟ್ಟಾನ ಅಂತ. ನಡುವ ಇರೋದ್ರಲ್ಲ ಸುಖ ಪಡೋದು. ಆದ್ರೆ ಹೇಳ್ದಲ್ಲಿ ಇಂಥ ಎಡವಟ್ಟು ಚಾಡಿ ಕಲ್ತ್ರೆ ಕಷ್ಟ ಆಕೈತಪ್ಪ.